ಎಲ್ರಿಗೂ ನಮಸ್ಕಾರ. ಮುಂಚವಿ 2ನೇ ದಿನಕ್ಕೆ ಸ್ವಾಗತ. ನಿನ್ನೆ ರಾತ್ರಿ ಎಲ್ಲರೂ ನೈಟಿ ಹಾಕೊಂಡು ಬ್ಯಾಗ್ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ವಲ್ಲ. ಇವತ್ತು ಏನಂದ್ರೆ, ಇವತ್ತು ನಮ್ಮ ಊರಿನ ಗ್ರಾಮ ದೇವತೆಗೆ ಸೀರೆ ಉಡಿಸುವಂಥ ಪ್ರೋಗ್ರಾಮು. ನಮ್ಮ ಊರಲ್ಲಿ ಯೂಶ್ವಲಿ ಏನು ಮಾಡ್ತಾರೆ ಅಂದ್ರೆ, ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಮುಂಚೆ ಏನೇ ಕಾರ್ಯಕ್ರಮ ಮಾಡೋಕ್ಕೂ ಮುಂಚೆ ಊರ ದೇವತೆಗೆ ಸೀರೆ ಉಡಿಸಿ ಆಕಿ ಉಡಿ ತುಂಬೋದು ಅಂತ ಮಾಡ್ತಾರೆ. ಸೊ ಇವತ್ತು ನಾವು ಮಾಡ್ತಿರೋದು ಅದನ್ನು. ದೇವರಿಗೆ ಉಡಿ ತುಂಬೋಕ್ಕೆ ಅಂತ ಹಸಿರು ಸೀರೆ, ಹಸಿರು ಬ್ಲೌಸು, ಆಮೇಲೆ ಏನು ಉಡಿಯಕ್ಕಿ ಸಾಮಾನು ಅಂತಾರೆ ಇವಾಗ, ಕೊಬ್ಬರಿ ಮತ್ತು ಉತ್ತತ್ತಿ, ಅದಕ್ಕೆ ಎಲ್ಲ ಉಡಿಯಕ್ಕಿ ಸಾಮಾನು ಮತ್ತು ನಿಂಬೆಹಣ್ಣು, ಬಾಳೆಹಣ್ಣು. ಸೊ ಉಡಿಯಕ್ಕಿ ಸಾಮಾನುಗಳಿವೆಲ್ಲ ದೇವರಿಗೆ, ಹೆಣ್ಣು ದೇವರಿಗೆ ಏನೇನು ಬೇಕೋ ಆ ಥರದ್ದೆಲ್ಲ ಉಡಿ ತುಂಬಿಸೋದು ಫಸ್ಟು. ನಮ್ಮ ಊರಿನ ದೇವರು ಆಕಿ ಅಂತೇಳಿ. ಹೆಣ್ಣು ಮಕ್ಕಳು ತಣ್ಣಗಿದ್ರೆ ಎಲ್ಲ ತಣ್ಣಗಾಗುತ್ತೆ ಅಂತಾರೆ. ಹಾಗೆ ಊರಿನ ದೇವತೆನ ಮೊದಲು ತಣ್ಣಗೆ ಮಾಡಿ ಆಮೇಲೆ ನಮ್ಮ ಎಲ್ಲ ಪ್ರೋಗ್ರಾಮ್ಗಳನ್ನು ಮಾಡೋದು. ಸೊ ನಾವೆಲ್ಲರೂ ಕುಟುಂಬದವರೆಲ್ಲ ಈಗ ದೇವರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರಿನ ದೇವತೆ ಹೆಸರು ಲಕ್ಕಮ್ಮ ದೇವಿ ಅಂತೇಳಿ, ನಮ್ಮ ಊರಿನ ಗ್ರಾಮ ದೇವತೆ. ಹಾಗಾಗಿ ಇವತ್ತು ಲಕ್ಕಮ್ಮ ದೇವಿಗೆ ಉಡಿ ತುಂಬೋದ್ರ ಮೂಲಕ ನಮ್ಮ ಉಪನಯನ ಪ್ರೋಗ್ರಾಮ್ನ ಆರಂಭ ಮಾಡ್ತಾ ಇದ್ದೀವಿ. ಬನ್ನಿ. ಉಪ್ಪು, ಖಾರ ಪುಡಿ ಎಲ್ಲ ನಮ್ಮ ಮನೆ ಮುಂದಿನ ಮಾವಿನಕಾಯಿನ ಕೊಯ್ದ್ಬಿಟ್ಟು ಉಪ್ಪು ಖಾರ ಕಲ್ಸ್ಕೊತಾಳ ಎಲ್ಲ. ತಗೊಳ್ಳ ಅಪ್ಪು. ನಮ್ಮ ಮಕ್ಕಳು ಬ್ಲಾಗ್ ಮಾಡೋರೆಲ್ಲ ಹಂಗಂತ ಅಂತೇಳಿ ಹಂಗೆ ತೋರಿಸ್ತಿರೋ ನಮಗೆ. ಗಡಿಗೆ ಚಂದ ನಮ್ಮ ಮನೇಲಿ ಯಾವಾಗ್ಲೂ ಮಕ್ಕಳ ಡಿಸ್ಕಷನ್ ನಡೀತಾ ಇರುತ್ತೆ. ಯಾವಾಗ್ಲೂ ಏನಂತ ಡಿಸ್ಕಷನ್ ಅಂತಂದ್ರೆ, ಇವ್ರಿದೆಲ್ಲ ನಮ್ಮ ಸೆಕೆಂಡ್ ಅಕ್ಕ, ಇವ್ರಿಗೆ ಏನಂದ್ರೆ ಯಾವ ಸೀರೆ ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಇವ್ರಿಗೆ. ಈಗ ಬೇರೆಲ್ಲ ಕಡೆ ಈ ಸೀರೆ ಚೆನ್ನಾಗಿರಲ್ಲ, ಸೀರೆ ಚೆನ್ನಾಗಿಲ್ಲ ಅಂತ ಕೇಳಿಲ್ಲ. ನಮ್ಮ ಮಾಮ ಎಷ್ಟು ದೊಡ್ಡ ದೊಡ್ಡ ಸೀರೆಗಳು, ಎಷ್ಟು ಕಾಸ್ಟ್ಲಿ ಸೀರೆಗಳು ಕೊಡ್ಸಿದ್ರು ಕೂಡ ಆಕಿ ತನ್ನ ಸೀರೆ ಬಿಟ್ಟು ಬೇರೆಯವ್ರ ಮೇಲೆ ಆಸೆ. ಆಕಿಗೊಬ್ಬಕ್ಕಿಗಲ್ಲ, ಆ್ಯಕ್ಚುಲಿ ಎಲ್ಲ ಹೆಂಗಸ್ರಿಗೂ ಅಷ್ಟೇ. ನಮಗಿಂತ ಬೇರೆಯವ್ರ ಮೇಲೆ ಕಣ್ಣು ಜಾಸ್ತಿ ಇರ್ತದೆ. ನಮ್ಮ ಹತ್ರ ಎಷ್ಟೇ ಚಂದಿದ್ರು ಬೇರೆಯವ್ರು ನೋಡಬೇಕು ಅಂತ ಅನಿಸ್ತಿರ್ತದೆ. ಹಾಗೆ ನಮ್ಮನ್ನು ಹಿಂಗೆ ಖುಷಿ. ಈಗ ಈ ಸೀರೆ ಚೆನ್ನಾಗಿದೆ, ನಿನ್ನ ಸೀರೆ ಚೆನ್ನಾಗಿದೆ. ಊರಿಂದ ನಾವೆಲ್ಲರೂ ಬಂದ್ರೆ ಎಲ್ಲರದ್ದು ಒಂದೊಂದು ಬಟ್ಟೆ ಬ್ಯಾಗ್ ಇರ್ತದಲ್ಲ, ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು. ನೀ ಎಲ್ಲಿ ಹೊಲಿಸಿ ಸೀರೆ, ನಿನ್ನ ಸೀರೆ ಯಾವುದು ಅಂಥೇಳಿ. ಈಗ ಹಂಗೆ ಎಲ್ಲರೂ ಆಮೇಲೆ ಒಂದೊಂದು ಥೀಮ್ ಮಾಡಿರ್ತಾರೆ. ಈಗ ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ಒಂದು ಕಾಟನ್ ಸೀರೆ ಅಂತ, ಬಳೆ ಉಡ್ಸ್ಕೊಳ್ಬೇಕಾದ್ರೆ ಒಂದು ಕಾಟನ್ ಸೀರೆ ಅಂತ. ಅಲ್ಲಿ ಹೊಂಟಾರಲ್ಲ ಮುಂದೆ ಅಕ್ಕಂದ್ರು, ಅವರು ಒಂದು ಟಾಸ್ಕ್ ಕೊಟ್ಟಾರ. ಏನಂದ್ರೆ, ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಕಲರ್ ಸೀರೆ ಅಂತ. ಎಲ್ಲರೂ ಅಂದರೆ ಫ್ಯಾಮಿಲಿ ಅಂದರೆ 4 ಜನ ಇದ್ದೀವಿ ನಾವು. ಒಬ್ಬೊಬ್ರು ಅಂದರೆ ಗಂಡ ಹೆಂಡತಿ 2 ಮಕ್ಕಳಲ್ಲ, ಆ ಒಂದು ಗ್ರೂಪ್. ಎಲ್ಲರೂ ನಾವು 7 ಜನ ಮಕ್ಕಳು. ನಾವು ನಮ್ಮ ಅಪ್ಪ ಅಮ್ಮನಿಗೆ ಅಂದರೆ 6 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಸೊ 7 ಜನ ಮಕ್ಕಳಿಗೆ 7 ಜನ ಗಂಡಂದ್ರು, 6 ಜನ ಗಂಡಂದ್ರು, ಒಬ್ಬ ಹೆಂಡತಿ. ಸೊ 7 ಜನ ಪೇರ್ಸು. 7 ಜನ ಪೇರ್ಸ್ಗೆ 14 ಜನ ಮಕ್ಕಳು. ಒಬ್ಬೊಬ್ಬರಿಗೆ 2 ಮಕ್ಕಳು ಅಂದರೆ 14 ಜನ ಮಕ್ಕಳು. ಸೊ 14 ಜನ ಮಕ್ಕಳು, ನಾವು 14 ಜನ ಗಂಡ ಹೆಂಡತಿ, 28 ಆಯಿತು. ನಮ್ಮ ಅಪ್ಪ ಅಮ್ಮ 2. ಸೊ 30 ಜನ ಕರೆಕ್ಟ್ ಆಗಿದ್ದೀವಿ ನಾವು. 30 ಜನಕ್ಕೂ ಅಂದರೆ 4 ಫ್ಯಾಮಿಲಿ ಇದಾರಲ್ಲ, ಒಂದೊಂದು ಫ್ಯಾಮಿಲಿ 4 ಜನ, ಅವ್ರಿಗೆ ಒಂದೊಂದು ಥೀಮು, ಒಂದೊಂದು ಕಲರ್ ಸೀರೆಗಳು. ಆ ಹೆಂಡತಿ ಯಾವ ಸೀರೆ ಹಾಕೊಂಡಿರ್ತಾರೆ, ಗಂಡ ಅದೇ ಕಲರ್ ಶರ್ಟ್ ಹಾಕೋಬೇಕು, ಮಕ್ಕಳು ಅದೇ ಕಲರ್ ಡ್ರೆಸ್ ಹಾಕೋಬೇಕು ಅಂತ ಥೀಮ್ ಕೊಟ್ಟಿದ್ದಾರೆ. ಅದನ್ನು ಮುಂಚವಿ ದಿನ ಹಾಕ್ಕೊಳ್ಳೋದು, 22ನೇ ತಾರೀಕು. ಇದು ನಮ್ಮ ಮುತ್ತೆನ ಕಟ್ಟಿ. ಇದು ನಮ್ಮ ಮುತ್ತೆ ಅಂದ್ರೆ ನಮ್ಮ ಅಪ್ಪ ಇದಾರಲ್ಲ, ಅವರ ಅಪ್ಪನ ಅಣ್ಣ. ಇವರು ಬ್ರಹ್ಮಚಾರಿಯಾಗಿದ್ರು. ಆಮೇಲೆ ಇವ್ರದ್ದು ಒಂದು ವಿಶೇಷ ಏನು ಅಂತಂದ್ರೆ, ಸಾಯೋ ದಿನ, ನಾ ಇಂಥ ದಿನ ಸಾಯ್ತೀನಿ, ನಂಗೆ ಈ ಕೆಳಗಡೆ ಮಲಗಿಸ್ರಿ, ನನ್ನ ಮಂಚದ ಮೇಲಿಂದ ಕೆಳಗಡೆ ಮಲಗಿಸ್ರಿ, ಕಾಲು ಮಾಡಿಸ್ರಿ ಅಂತ ಹೇಳಿಬಿಟ್ಟು ಸತ್ತಿರೋರು ಅವಧೂತರು ಅಂತಿರ್ತಾರಲ್ಲ. ಅವಾಗಿನ ಕಾಲದಲ್ಲಿ ಅಂಥ ವ್ಯಕ್ತಿ ಇವರು. ಬ್ರಹ್ಮಚಾರಿಯಾಗಿದ್ದರು. ಆಮೇಲೆ ದೇವಿನ ಹೊಲಿಸ್ಕೊಂಡು, ನಮ್ಮ ದೇವಿ ಪುರಾಣ ಅಂತ ಹೇಳ್ತಿರ್ತೀನಿ ನಾನು ಯಾವಾಗ್ಲೂ, ನವರಾತ್ರಿಲಿ ದೇವಿ ಪುರಾಣ ಮಾಡ್ತೀವಂತ. ಅದನ್ನು ಶುರು ಮಾಡಿದ್ದು ಇವರೇ ತಾತ. ಅವ್ರ ಹೆಸರು ರಾಮಚಂದ್ರ ರಾವ್ ಅವ್ರ ಸಂಘ ಅಂಥೇಳಿ. ಸೊ ಇಲ್ಲೇ ನಾವು ಅವ್ರದ್ದೊಂದು ಗದ್ದುಗೆ ಮಾಡಿದ್ದೀವಿ. ಇಲ್ಲಿ ಪ್ರತಿ ವರ್ಷವೂ ಅವ್ರಿಗೆ ಸಮಾರಾಧನೆ ಮಾಡ್ತೀವಿ ನಾವು. ಬ್ರಹ್ಮಚಾರಿಗಳೇ ಅಡುಗೆ ಮಾಡ್ತಾರೆ, ನಮ್ಮ ಅಕ್ಕನ ಮಕ್ಕಳು ಅವರೇ ಅಡುಗೆ ಮಾಡ್ತಾರೆ. ಸೊ ರಾಮಚಂದ್ರ ರಾವ್ ಅವ್ರ ಸಂಘ ಅಂತೇಳಿವರು. ನಮ್ಮ ಫ್ಯಾಮಿಲಿಗೆ ಒಂದು ಪುರಾಣ ಅಂತೇಳಿ ಏನು ಮಾಡ್ತೀವಲ್ಲ ನಾವು ಒಂದು ನವರಾತ್ರಿಲಿ, ಅದನ್ನು ಶುರು ಮಾಡಿದ್ದು ಇವರೇ. ಆಮೇಲೆ ಇಲ್ಲಿ ಕಾಣ್ತಿರೋದು ನಮ್ಮ ಹೊಲ. ಅದು ಕಬ್ಬು ಹಾಕಿದ್ದೀವಿ, ಅದು ನಮ್ಮ ಹೊಲ. ಇದಕ್ಕೆ ಎರಿ ಹೊಲ ಅಂತಾರೆ. ಕಪ್ಪು ಮಣ್ಣಿದು ಎರಿ ಹೊಲ ಅಂದರೆ ಕಪ್ಪು ಮಣ್ಣು ಇರೋದಕ್ಕೆ ಎರಿ ಹೊಲ ಅಂತಾರೆ ನಮ್ಮ ಕಡೆ.
ಇದು ನಮ್ಮ ಕೆರೆ ಒಡ್ಡು. ಇದು ಕೆರೆ ಒಡ್ಡು, ಲಕ್ಕಮ್ಮನ ಗುಡಿಗೆ ಹೋಗೋ ದಾರಿ ಇದೆ. ಹೌದಾ? ನೀನು ಇದಕ್ಕೆ ಹೋಗುದಿಲ್ಲ, ಚಿಕ್ಕ ಶಾಲೆಗೆ ಹೋದ್ರೆ ಶ್ರೀ ಲಕ್ಕಮ್ಮ ದೇವಿ ಪ್ರಸನ್ನ ಸಾಕಿನ್ ಲೊಟಗೇರಿ. ಈ ವರ್ಷ ಜಾತ್ರೆ ಬೇರೆ ಆಗ್ಯದ ಲಕ್ಕಮ್ಮ ದೇವಿದು. 3 ವರ್ಷಕ್ಕೊಂದ್ಸರಿ ಜಾತ್ರೆ ಆಗತ್ತಿದ್ದು. ಅಂದ್ರೆ ವರ್ಷ ಗುಡಿ ತುಂಬ್ತಾರ, ಬರೀ ಗುಡಿ ತುಂಬ್ತಾರ. 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರೆ ದೊಡ್ಡದಾಗಿ. ಈ ವರ್ಷ ಏನ್ ಸ್ಪೆಷಲ್ ಅಂದ್ರೆ ಈ ವರ್ಷ ದೇವಿಗೆ ಬೆಳ್ಳಿ ಮೂರ್ತಿ ಮಾಡಿಸಿದಾರ. ಇಷ್ಟ ದಿನ ದೇವಿ ಕಲ್ಲಲ್ಲಿ ಮೂಡಿದಂತ ಮೂರ್ತಿನೇ ಇತ್ತು. ಈ ವರ್ಷ ಮುಖನೂ ಏನ್ ಮಾಡಿದಾರೆ, ಬೆಳ್ಳಿ ಮುಖ. ಸರ ಹೆಂಗ್ ಮಾಡಿಕೊಟ್ಟಾರ? ಅವ್ರೇ ಮಾಡ್ಯಾರ. ಏನ್ ಸರ ಹಾಕದ? ನೋಟಿನ ಸರನು. ಆಮೇಲೆ ಇದೇನೋ ತೆಂಗಿನ ಮರ ಬಂದ್ಬಿಟ್ಟಲ್ಲ ಅಲ್ಲಿ. ಹೆಂಗ ಕಾಯಿ ಇಟ್ಟು ಪೂಜೆ ಮಾಡಿದ್ದು ವರ್ಷ ಬರ್ತದ. ದಿನ ಕಾಯಿ ಇಟ್ಟು ಪೂಜೆ ಮಾಡ್ತಿಲ್ಲ, ಅದರಿಂದ ಅಲ್ಲೇ ಇರ್ತದ ಅದು. ಆಮೇಲೆ ತೆಗಿತೀರಿ. ಎಷ್ಟು ಹತ್ರ ಆದ್ಮೇಲೆ ತೆಗಿತೀರಿ? ಇದು ಈಗ ತೆಗಿತೀರಿ, ಇನ್ನ ಬೆಳೆಸ್ತೀರಿ? ಎಲ್ಲ ಕಡೆ ದ್ಯಾಮವ್ವ ಗ್ರಾಮ ದೇವತೆ ಇರ್ತಾಳ. ಆಲ್ಮೋಸ್ಟ್ ನಮ್ಮ ಊರ್ಗ ಲಕ್ಕಮ್ಮ ಸ್ಪೆಷಲ್ ಇದು. ಊರವರೆಗಿದ್ದಾಳ. ನಮ್ಮೂರ್ ಮೊದಲು ಎಷ್ಟು ಗಲೀಜಿತ್ತಂದ್ರ ಎಲ್ಲ ರಾಡಿ ಗಿಡಿ. ನಮ್ಮೂರ್ ಬಂದ್ರ ಬೇರೆ ಊರವ್ರು ಆಜು ಬಾಜು ಇದ್ದರೆಲ್ಲ ಮೂವ್ ಮುಚ್ಕೊಂಡು ಹೋಗ್ತಿದ್ರು, ಅಷ್ಟು ಗಲೀಜ್ ಅದ ಅಂತೇಳಿ. ಆದ್ರ ಒಂದು ರೋಗಗಳನ್ನು ಇರ್ತಿದ್ದಿಲ್ಲ. ಅದನ್ನೆಲ್ಲ ಕಾಯಕಿ ಲಕ್ಕಮ್ಮ ಅಂತೇಳಿ ಈ ಊರವ್ರದ್ದು ನಂಬಿಕೆ. ಆಮೇಲೆ ಇನ್ನೊಂದು ನಮ್ಮ ಅಜ್ಜಿ ಹೇಳ್ತಿದ್ಲ ಅವಾಗ, ಯಾರೋ ಅವೇನೋ ತಪ್ಪು ಮಾಡಿರ್ಲಿಲ್ಲ ಅಂತ. ತಪ್ಪು ಮಾಡಿದ್ರು ಪೊಲೀಸರು ಹಿಡ್ಕೊಂಡು ಹೊಂಟಿದ್ರಂತ. ಇಲ್ರಿ ನಾ ಏನೂ ತಪ್ಪು ಮಾಡಿಲ್ಲ ಅನ್ನಂತ. ಇಲ್ಲ ಬಾನಿ ಅಂತೆ ಒದ್ ಎಳ್ಕೊಂಡು ಬೇಡಿ ಹಾಕಿ ಕರ್ಕೊಂಡು ಹೊಂಟಾರ ಪೊಲೀಸರು. ಅವಾಗ ಹಿಂದಿಕಿನ ಕಾಲದಾಗ ಅಲ್ಲಿ ಗುಡಿ ಎದುರಿಗೆ ರೋಡ್ ಇರ್ತದಲ್ಲ, ಒಂದ್ ಸ್ವಲ್ಪ ಜೀಪ್ ನಿಂದ್ರಿಸ್ರಿ, ನಾನು ಇಲ್ಲಿ ಬೇಡ್ಕೋತೀನಿ ಅಂದ್ರೆ. ಏನ್ ನಿಂದ ಕಿರಿಕಿರಿ ಅಂದಾರ ಅವ್ರು ಪೊಲೀಸರು. ಇಲ್ರಿ ಒಂದ್ 5 ನಿಮಿಷ ನಾ ಹತ್ತೀನಿ, ಏನೂ ಮಾಡಂಗಿಲ್ಲ ಅಂದಾನ. ಆಯ್ತು ತೋಪ ನಿನ್ ಕಿರಿಕಿರಿ ಅಂತ ಇಳಿಸಿ ನಿಂದ್ರಿಸ್ಯಾರ. ದೇವಿಗೆ ಹಿಂಗ್ ನಮಸ್ಕಾರ ಮಾಡಿ, ನಾ ಏನು ತಪ್ಪು ಮಾಡಿಲ್ಲವಾ, ನೀ ಸತ್ಯವಂತೆ ಆಗಿದ್ದೆ ಅಂದ್ರ ನನ್ನ ಶಿಕ್ಷೆ ಕೊಡಿಸ್ಬೇಡಂತ ಬೇಡಿ ಬಿಚ್ಚಿ ಬಿದ್ದು ತನ್ ತಾನೇ ಬಿಚ್ಚಿ ಬಿದ್ದು ಅಂತ ಬೇಡಿ. ಅಷ್ಟು ಸತ್ಯ ಅದಂತ. ಮತ್ತು ಹಾಕಿದ್ರು. ಮತ್ತ ಹಾಕಿ ನೀ ಏನೋ ಮಾಡ್ಕೊಂಡಿ ಅಂತೇಳಿ ಅವ್ರು ಪೊಲೀಸರು ಮತ್ತೆ ಹಾಕಿದ್ರಂತ. ಮತ್ತ ನಾವು ಹಿಂಗ್ ಹಿಡ್ಕೊಂಡಿ ಅಂತ ಮತ್ತೆ ಬಿಚ್ಬಿಟ್ಟು ಅಂತ. ಅವಾಗ ಅವ್ರ ಪೊಲೀಸರನ್ನೇ ಇದು ಮಾಡಿ ಹಂಗ ಪೊಲೀಸರು ಹಂಗ ಇವಂದು ನಂಬಲಾರಕ ಪೊಲೀಸರು ಕಣ್ಣೇ ಹೋಗ್ಬಿಟ್ಟು ಅಂತ. ಬಾರೆ ನಮ್ಮ ನೀ ತನಕ ಬಾಳ ಕರುಣದಿಂದ, ಬಾರೆ ನಮ್ಮ ನೀ ತನಕ ಬಾಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ. ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ. ಜರದ ಪೀತಾಂಬರ ನಿರಿಗೆಗಳಲೆಯುತ, ತರುಣನ ಮೇಲೆ ತಾಯಿ ಕರುಣ ಬಿಟ್ಟು ಬೇಗ ಬಾರೆ ನಮ್ಮ ನೀ ತನಕ. ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ. ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ, ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ, ಸರಗಿ ಸರವು ಚಂದ್ರಹಾರಗಳೊಳೆಯುತ, ಬಾರೆ ನಮ್ಮ ನೀ ತನಕ. ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ. ಮಂದಗಮನಿ ನಿನಗೆ ವಂದಿಸಿ ಬೇಡುವೆ, ಮಂದಗಮನಿ ನಿನಗೆ ವಂದಿಸಿ ಬೇಡುವೆ. ಇಂದಿರೇಶನ ಕೂಡ ಇಂದು ನಮ್ಮನಿಗಾಗಿ, ಬಾರೆ ನಮ್ಮನಿ ತನಕ. ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ. ಆರುತಿ ಬೆಳಗಿರಿ ನಾರಿಯರು ಬೇಗ
ದೇವಸ್ಥಾನ ಆದ್ರೆ ಇದು ಅಡುಗೆ ಮಾಡೋ ಜಾಗ ಇದು. ಅಂದರೆ ಇಲ್ಲಿ ಏನಾದರೂ ಜಾತ್ರೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಅಥವಾ ಇಲ್ಲಿ ಯಾವ್ದಾದ್ರು ಫಂಕ್ಷನ್ ಮಾಡ್ತಿರ್ತಾರೆ, ಜವಳದ ಕಾರ್ಯಕ್ರಮ ಅದೆಲ್ಲ, ಆವಾಗ ಇಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿ ಒಲೆ ಯಾವಾಗಲೂ ಇರ್ತಾವೆ ನೋಡಿ, ಒಲೆ ಮೇಲಿನ ಅಡುಗೆ. ಇದ್ರ ಸುತ್ತ ಆಮೇಲೆ ಹೊಲಗಳಿದ್ದಾವೆ, ಇದ್ರ ಸುತ್ತಮುತ್ತ ಹೊಲಗಳಿದ್ದಾವೆ. ದೇವ್ರೀಗ ನಮ್ಮ ಹೊಸ ಊರು ಒಂಚೂರು ದೂರ ಆದಮೇಲೆ, ಅಂದರೆ ನಮ್ದು ಹಳೆ ಊರಿತ್ತು, ಅದು ನೀರಲ್ಲಿ ಮಳೆ ಬಂದಾಗ ಕೆಸ ಜಾಸ್ತಿ ಆಗ್ತಿತ್ತು. ಅದಕ್ಕೋಸ್ಕರ ಗೌರ್ಮೆಂಟಿಂದ ಬೇರೆ ಜಾಗ ಕೊಟ್ಟರು ನಮ್ಮ ಊರಿಗೆ. ಆ ಊರಲ್ಲಿ ಅಲ್ಲಿ ನಾವು ಮನೆ ಕಟ್ಸ್ಕೊಂಡಿದ್ದೀವಿ ಈಗ ಎಲ್ಲರೂ, ನಮ್ಮ ಊರವರೆಲ್ಲ. ಸೊ ಈಗ ದೇವ್ರ ಗುಡಿ ಒಂಚೂರು ದೂರ ಆಗಿದೆ ನಮಗೆ, ಅದಕ್ಕಾಗಿ ಲಕ್ಕಮ್ಮ ಸಪ್ರೇಟಾಗಿ ಅನ್ನಿಸ್ತಾಳೆ. ಈಗ ದೂರ ಇದ್ದಾಳೆ, ಬಟ್ ಬಂದರೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ, ದೂರ ಇದ್ದರೂ ಕೂಡ. ಇದೆಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ. ಇದನ್ನ ನೋಡಿದ ತಕ್ಷಣ ನನಗೆ ಏನು ಮೆಮೊರಿ ಆಗತ್ತಂದ್ರೆ, ಇಲ್ಲಿ ಕೂತ ತಕ್ಷಣ ಏನು ಮೆಮೊರಿ ನಂಗೆ ನೆನಪಾಗ್ತದಂದ್ರೆ, ನಾವು ಶಶಿ ಆಡೋಕ್ಕೆ ಅಂತ ಬರ್ತೀವಿ. ವರ್ಷಕ್ಕೆ ಒಂದ್ಸಲ ಶಶಿ ಹಬ್ಬ ಅಂತ ಬರ್ತದೆ. ಶಶಿ ಆಡೋದು ಯಾವಾಗ? ಹಾಂ, ಕಾರ್ ಹುಣ್ಣಿಮೆ ಆದ್ಮೇಲೆನೋ ಶಶಿ ಆಡೋದು ಅಂತಂದ್ರೆ, ಅಂದರೆ ನಾವು ಹೊಲ ಬಿತ್ತಿದಾಗ ಪ್ರಥಮ ಬೆಳೆ ಹೆಂಗೆ ಬರುತ್ತೆ ಅನ್ನೋದು ಅದಕ್ಕೆ ಮುಂಚೆನೇ ಮನೆಗಳಲ್ಲಿ ದೇವ್ರಿಗೆ ಒಂದು ಪೂಜೆ ಮಾಡಿ ಬೆಳೆಗಳು, ಅಕ್ಕಿ ಅಥವಾ ಜೋಳ ನಾವೇನು ಬೆಳಿತೀವಿ ಆ ವರ್ಷ ಅದನ್ನು ಹಾಕಿ ಇಟ್ಟಿರ್ತಾರೆ. ಅದು ಸಸಿ ಬರುತ್ತೆ. ಸೊ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ನಮ್ಮ ಹೊಲ ಹೆಂಗೆ ಬೆಳೀತದೆ ಅಂತೇಳಿ ಡಿಸೈಡ್ ಮಾಡೋವಂಥದ್ದು. ಅದು ರೈತರ ಹಬ್ಬ, ಅದು ಶಶಿ ಆಡೋದು ಅಂತ ಬೆಳೆದಿರ್ತದಲ್ಲ, ಅದನ್ನ ಒಂದಿನ ಹುಣ್ಣಿಮೆ ದಿನ ನಾವೇನು ಮಾಡ್ತೀವಿ, ಎಲ್ಲ ಮಕ್ಕಳೆಲ್ಲ ಸೇರಿ ಆ ಶಶಿ ಒಂದು ಇದರಲ್ಲಿ ಏನು ತೆಂಗಿನಕಾಯಿ ಚಿಪ್ ಇರ್ತದಲ್ಲ, ಅದರಲ್ಲಿ ಮಣ್ಣು ಹಾಕಿ ಅದರಲ್ಲಿ ಕಾಳುಗಳು ಹಾಕಿಟ್ಟಿರ್ತೀವಿ. ಅದು ಒಂದು ವಾರ ಆದ್ಮೇಲೆ ಬೆಳೆದಿರ್ತದೆ, ಇಷ್ಟು ಬೆಳೆದಿರ್ತದೆ. ಆ ಶಶಿ ಅದನ್ನ ಬೆಳೆದಿರೋ ಚಿಪ್ಪಿನ ಜೊತೆಗೇನೆ ನಾವು ಹಿಡ್ಕೊಂಡು ಅವತ್ತಿನ ದಿನ ಕಡುಬು, ಅನ್ನ ಸಾರು, ಚಪಾತಿ ಮತ್ತು ಉದ್ರಿಬೇಳೆ ಪಲ್ಯ ಈ ಥರದ್ದೆಲ್ಲ ಅಡುಗೆ ಮಾಡಿಕೊಂಡು ಮಕ್ಕಳೆಲ್ಲ ಅದನ್ನು ಕಟ್ಕೊಂಡು ತೊಗೊಂಡು ಬರೋದು. ಇಲ್ಲಿ ಬಂದು ಆಟ ಆಡಿ, ಅಥವಾ ನಾವೇನು ಮಾಡ್ತಿದ್ವಿ ಅಂದರೆ ಮದುವೆ ಆಟ ಎಲ್ಲ ಆಡ್ತಿದ್ವಿ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂಥೇಳಿ ಆಗಿ ಅರ್ಶಿನ ಹಚ್ಚೋದೆಲ್ಲ ಆಗಿ ಮದುವೆ ಎಲ್ಲ ಮಾಡಿಕೊಂಡು ಮದುವೆ ಆಟ ಆಡಿ ಆಮೇಲೆ ಊಟ ಮಾಡಿ ಆ ಶಶಿ ಇರ್ತಾವಲ್ಲ, ಶಶಿ ಬಂದಿರ್ತಾವಲ್ಲ, ಅವನ್ನ ಬಿಚ್ಚಿ ದೇವ್ರಿಗೆ ಒಂದಿಷ್ಟು ಮುಡಿಸಿ ನಾವೊಂದಿಷ್ಟು ತಲೆಯಲ್ಲಿ ಇಟ್ಕೊತಿದ್ವಿ. ಅದನ್ನು ಶಶಿ ಹಬ್ಬ ಇಲ್ಲಿ ಆಡ್ತಿದ್ವಿ ನಾವು ಲಕ್ಕಮ್ಮ ಗುಡಿಗೆ ಬಂದು. ಹಂಗಾಗಿ ಈ ಜಾಗ ಎಲ್ಲ ಹೆಣ್ಮಕ್ಳ ಕಡೆಯವರು ಗಂಡು ಮಕ್ಕಳ ಕಡೆಯವರು ಉಡ್ಕೊಳ್ಳೋಕೆ ಅಂತ ಮಾಡ್ತಿದ್ವಿ. ಇದು ಅದು ನೆನಪಾಯ್ತು ನನಗೆ ಈ ಜಾಗ ನೋಡಿದ ತಕ್ಷಣ. ಇದೇನು ಜೊತೆ ಇದು ದೇವ್ರ ಎದುರುಗಡೆ ಒಂದು ಕಲ್ಲದಲ್ಲ, ಇದು ನಾವ್ ಏನ್ರ ಅನ್ಕೊಂಡಿದ್ವಿ ಅಂತಿಕೋ, ಇದು ಎತ್ತಿದ್ರ ಸರಳ ಬರ್ತದ, ನಮ್ ಕೆಲಸ ಆಗೋದಿತ್ತಂದ್ರ. ನಾವ್ ಅನ್ಕೊಂಡಿದ್ದು ಆಗಂಗಿಲ್ಲ ಅಂತ ಇತ್ತಂತಿಕೋ, ಹೊಟ್ಟೆ ಕಲ್ಲು ಎತ್ತಂಗೆ ಅಲ್ಲ ಮೇಲೆ 3 ಬೆರಳಿಂದ ಎತ್ತಬೇಕು. ಟ್ರೈ ಮಾಡಿ ನೋಡು. ನೀ ಅನ್ಕೊಂಡು ಏನಾರ ಅನ್ಕೊ ಮನುಷ್ಯನಾಗ, ಏನಾರ ಅನ್ಕೊ, ಸಚಿನ ಬಾಯ್ಲಿ ನಂದೆಲ್ಲ ಮುಗ್ದದ ಈಗ. ಸಚಿನ್ ಬಾಯ್ಲಿ, ಸಚಿನ ಕೇಳ ಬಾಯ್ಲಿ. ಈಗ ಇಂಜಿನಿಯರಿಂಗ್ ಮುಗಿದು ಜಾಬ್ ಮಾಡಾಕ್ತಾನೆ ಈಗ ಲಗ್ನಕ್ಕೆ ರೆಡಿ ಆಗಿರುವಂತ ವರ. ಈಗ ಈ ವರ್ಷನೇ ಮದುವೆ ಆಗ್ತದನೋ ಅಂತ ಏನ್ ಕೇಳ್ಬೇಕು ಹೇಳ? ಈ ವರ್ಷ ನಮ್ ಸಚಿನ್ ಮದುವೆ ಆಗ್ತದ, ಇದೇ ವರ್ಷನೇ. ಈ ವರ್ಷ ಮುಂದಿನ ವರ್ಷ ಅಲ್ಲ, ಒಟ್ಟ ಆಗಂಗೆ ಇಲ್ಲ ಮದುವೆ. ಆಗಂಗಿಲ್ಲ ಅಂತಲ್ಲ, ಈ ವರ್ಷ ಆಗಂಗಿಲ್ಲ, ಮುಂದಿನ ವರ್ಷ. ಈ ವರ್ಷ ಕೇಳಿದ್ ಕರೆಕ್ಟ್ ಆಯ್ತು. ಮದ್ವೆ ಆಗುತ್ತೆ ಅಂದ್ರೆ ಮದ್ವೆ ಆಗಂಗಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡು ಮುಂದಿನ ವರ್ಷ ಕರಿ ಟಿ ಶರ್ಟ್ ಹಾಕೊಂಡು ವಿನೋದ ಅವನ್ ಲವ್ ಸಕ್ಸಸ್ ಆಗತ್ತಾ ಅಂತ. ನಮ್ ವಿನೋದನ್ ಲವ್ ಸಕ್ಸಸ್ ಆಗತ್ತಾ? ಆಗತ್ತೆ ಆಗತ್ತಂದ್ರೆ ಎತ್ತು. ಈಗ ನಮ್ ವಿನೋದನ್ ಲವ್ ಸಕ್ಸಸ್ ಆಗಲ್ಲ. ಎಲ್ಲರಿಗೂ ಕೇಳ್ಬಿಡ್ದ ನಂಗ. ಟೈಟ್ ಆಯ್ತು ಅವಾಗ ಲೂಸ್ ಜಲ್ದಿ ನಂಬಂಗಿಲ್ಲ ಅಂತೀವಲ್ಲ, ಹೆಂಗ ಆಗ್ತದ ಕರೆಗೂ. ಸೊ ವಿನೋದ, ಕಂಗ್ರ್ಯಾಚುಲೇಷನ್ಸ್. ಸಚಿನ, ನಿನಗೂ ಕಂಗ್ರ್ಯಾಚುಲೇಷನ್ಸ್. ಇಬ್ರಿಗೂ ಸಿಹಿ ಸುದ್ದಿ ಬಂದಿದೆ. ನೆಕ್ಸ್ಟ್ ನಮಗೆ ಸೊಸಿ ಬರ್ತಾಳೆ ಮುಂದಿನ ವರ್ಷಕ್ಕೆ. ಇವ್ರ ಲಗ್ನದ ಲಕ್ಷ್ಮೀ ಪೂಜೆ ಮಾಡಕ್ ತಯಾರಾಗುವ ನೆಕ್ಸ್ಟ್ ಇಯರ್. ಒಳಕಲ್ಲು ಪೂಜೆ ದೊಡ್ಡವ ನೋಡು.
ಅವಾಗ್ಲೇ ಹಿಂಗೆ ಹೋದ್ರು ದೀಪ ಹಚ್ಚಿರ್ಲಿಲ್ಲ ಮುತ್ಯಾಗ. ಯಾಕಂದ್ರೆ ಮೊದಲು ದೇವ್ರಿಗೆ ಹಚ್ಬೇಕಂತೇಳಿ ಮೊದಲು ಅಕ್ಕಮ್ಮ ದೇವಿಗೆ ದೀಪ ಎಲ್ಲ ಹಚ್ಚಿ ಉಡಿ ತುಂಬಿ ಬಂದ್ಮೇಲೆ ಮುತ್ತೇನ ಕಟ್ಟಿಗೆ ದೀಪ ಹಚ್ಕೊಂಡು ಈಗ ಹೋಗೋದು ಮನೆಗೆ.